ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಈಗ ನಮ್ಮ ಮನೆಯಲ್ಲಿ ಶಾವಿಗೆ ಬಾತ್ ಮಾಡೋದನ್ನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ, ಮತ್ತು ನಾನು ಸ್ವಲ್ಪ ಎಲ್ಲದಕ್ಕೂ ತರಕಾರಿ ಯೂಸ್ ಮಾಡ್ತೀನಿ. ಹಂಗಾಗಿ ಟೊಮೊಟೊ, ಕ್ಯಾರೆಟು ಮತ್ತು ಹುಳ್ಳಿಕಾಯಿ. ತರಕಾರಿ ತಿನ್ನೋದ್ರಿಂದ ಒಳ್ಳೆಯದಲ್ವಾ, ಅದಕ್ಕೆ. ಮತ್ತು ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ. ಇದೆಲ್ಲ ತೊಗೊಂಡು ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ತರಕಾರಿ ನೀವು ಯಾವ ಬೇಕಾದರೂ ಹಾಕ್ಕೋಬೋದು. ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಶಾವಿಗೆನ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಜೋರು ಉರಿ ಮಾಡಿದ್ರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಹುರಿದಿರೋ ಶಾವಿಗೆನೇ ರೆಡಿ ಶಾವಿಗೆ ಸಿಗುತ್ತೆ. ನಾನು ಮನೆಯಲ್ಲೇ ಹುರ್ಕೊಳ್ತೀನಿ. ಕೆಲವು ಸಲ ಅದು ಹಾಕಿದ್ರೆ ಸ್ವಲ್ಪ ಹಸಿ ಥರ ಆಗುತ್ತೆ ಶಾವಿಗೆ ಬಾತ್ ಅಂತ ಮನೆಯಲ್ಲೇ ಹುರ್ಕೊತೀನಿ ನಾನು. ಒಂದು ಬಾಣಲಿ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸಣ್ಣೂರಿನಲ್ಲೇ ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ ತುಂಬ ರುಚಿಯಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಮತ್ತು ತರಕಾರಿಗಳು ತಿಂದರೆ ಒಳ್ಳೆಯದಲ್ವಾ. ಈ ಮಕ್ಕಳೆಲ್ಲ ಹಂಗೆ ತಿನ್ನಲ್ಲ, ತೆಗ್ದಾಕ್ತವೆ. ಈ ಶಾವಿಗೆಗೆ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ, ಪ್ಲೀಸ್ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ತರಕಾರಿಗಳೆಲ್ಲ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಹುಳ್ಳಿಕಾಯಿ, ಈ ಥರ ಅವು ಎಣ್ಣೆಯಲ್ಲೇ ಫ್ರೈ ಆಗಿಬಿಡ್ತವೆ. ಅದು ಪೂರ್ತಿ ಬೇಯೋದಕ್ಕಿಂತ ಸ್ವಲ್ಪ ಅರ್ಧಂಬರ್ಧ ಬೆಂದಿದ್ರೆ ಚೆನ್ನಾಗಿರುತ್ತೆ ಶಾವಿಗೆ ಬಾತ್ಗೆ. ತಿನ್ನುವಾಗ ಒಂಥರ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಚಾನಲ್ಗೆ. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಬೇಗ ಬೆಂದ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡೆ. ತರಕಾರಿ ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ತಿನ್ನೋದ್ರಿಂದ ಅವ್ರಿಗೆ ತರಕಾರಿ ಕೆಲವು ಸಾರಲ್ಲೆಲ್ಲ ಎತ್ತಿಟ್ಬಿಡ್ತಾರೆ, ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಅರಿಶಿನ ಹಾಕಿದ್ರೆ ತರಕಾರಿಗಳು ಬೇಗ ಸ್ವಲ್ಪ ಬೆಂದಂಗೆ ಆಗುತ್ತೆ. ಈಗ ಹುರಿದಿರೋ ಶಾವಿಗೆನ ಹಾಕ್ಕೊಂಡು ಸ್ವಲ್ಪ ಎಲ್ಲ ಹೊಂದ್ಕೊಳೋ ಥರ ಹುರ್ಕೋಬೇಕು. ಕೆಲವರು ಫಸ್ಟ್ ನೀರು ಹಾಕಿ ನೀರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಶಾವಿಗೆ ಹಾಕ್ತಾರೆ. ಆದರೆ ನಾನು ಶಾವಿಗೆ ಹಾಕ್ಕೊಂಡು ಸ್ವಲ್ಪ ಅದರಲ್ಲಿ ಹುರಿದ್ಬಿಟ್ಟು ಆಮೇಲೆ ನೀರು ಹಾಕ್ಕೊತೀನಿ. ಈಗ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ. ಶಾವಿಗೆ ಉಪ್ಪಿಟ್ಟು, ಶಾವಿಗೆ ಬಾತ್ ಅಂತಾರೆ, ಶಾವಿಗೆ ಉಪ್ಪಿಟ್ಟು ಅಂತಾರೆ ಕೆಲವು ಕಡೆ. ಸಣ್ಣ ಉರಿನಲ್ಲೇ ಮಾಡಬೇಕು ಫ್ರೆಂಡ್ಸ್. ಜೋರುರಿ ಮಾಡಿದ್ರೆ ತಳ ಒತ್ತಿಬಿಡುತ್ತೆ. ತುಂಬ ನೀರು ಹಾಕಿದ್ರೂ ತೆಳುವಾಗ್ಬಿಡುತ್ತೆ. ಹಾಗಾಗಿ ನೀರು ನೋಡ್ಕೊತಾ ಹಾಕ್ಕೋಬೇಕು. ಅದು ನಮಗೆ ಶಾವಿಗೆ ಬೇಯೋದು ಗೊತ್ತಾಗುತ್ತೆ. ನೋಡಿ, ಇನ್ನು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಹಾಕ್ಕೋಬೇಕು.
ಎಷ್ಟು ಸಣ್ಣೂರಿನಲ್ಲಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉದುದ್ರಾಗಿ ಬರುತ್ತೆ. ನೋಡಿ, ಫುಲ್ ಸಣ್ಣೂರಿ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು, ಮುಚ್ಚಿದ್ರೆ ಪ್ಲೇಟ್ನ ಸಣ್ಣೂರಿನಲ್ಲೇ ಬೇಕು ಮತ್ತೆ. ಅದೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗಾಗಿ ಸ್ವಲ್ಪ ಕೈ ಆಡ್ತಾರೆ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಶಾವಿಗೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ ತಳ. ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಿ. ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಅದು ನೀರೆಲ್ಲ ಹೀರ್ಕೊಂಡು ಬೆಂದಿದೆ. ಪ್ಲೇಟ್ ಮುಚ್ಚಿ ಸಣ್ಣರಿ ಮಾಡಿದ್ರೆ ಚೆನ್ನಾಗಿ ಬೇಕು. ಮತ್ತು ಈಗ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವರು ಕಾಯಿ ತಿನ್ನಲ್ಲ, ಅಂಥವರು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮುಚ್ಚಿಬಿಟ್ಟು ಸಿಮ್ ಮಾಡಿ ಇಟ್ಟರೆ ಎಲ್ಲ ಚೆನ್ನಾಗಿ ಅರಳ್ಕೊಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಕೆಲವರು ಮಕ್ಕಳು ಸಾಸ್ ಹಾಕ್ಕೊಂಡು ತಿಂತಾರೆ ಇಷ್ಟಪಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.